ನಮ್ಮ ತಾಯಿನೇ ಸಿಕ್ಕಾಪಟ್ಟೆ ಭಯ ಆಗ್ತದೆ ಗುರು. ನಮ್ಮ ಫುಲ್ ಟೆನ್ಷನ್ ಆಗ್ಬಿಡುತ್ತೆ. ಗಾಡಿಯಲ್ಲಿ ಹೋಗಿ ಟೈಮ್ಗೆ ಮಲ್ಕೊಂಬಿಡೋಣ. ಬೆಳಗ್ಗೆನೆ ನಾಷ್ಟ ಮಾಡಪ್ಪ ಅಂತಂದರೆ ಮಂಡಕ್ಕಿ ತಿನ್ಕೊಂಡು ಕೂತಿದ್ದೀನಿ. ಮುಚ್ಚ ಏನಿಲ್ಲಿ ಈಗ ಟೆರರಿಸ್ಟು ಪೆಟ್ರೋಲೆಲ್ಲ ಹೊರಟೈತದೆ ಅಂದ್ಕೊಳ್ರಿ, ಕಾಸೆಲ್ಲ ಇವಾಗ ನೋಡ್ರಿ ಫುಲ್ ಆಗಿಬಿಡಿದೆ. ಪಾರ್ಕಿಂಗ್ ಬಿಡ್ತಾ ಇಲ್ಲ, ಪಾರ್ಕಿಂಗ್ ಕ್ಲೋಸ್. ಹೊರನಾಡಿಂದ ವಾಪಸ್ಸು ಧರ್ಮಸ್ಥಳಕ್ಕೆ 93 ಕಿಲೋಮೀಟ್ರ್ ಐತೆ. ನೋಡ್ತಾ ಇರ್ಬೋದು ಕಡಲ ತೀರದ ಸಾಗರ ಹೆಂಗೈತೆ. ಸ್ನೇಹಿತರೆ ಎಲ್ಲರಿಗೂ ಬೆಳಗ್ಗಿನ ಶುಭೋದಯಗಳು. ಇವತ್ತು ಡೇಟು ಆಡಿ ಲಗೇಜ್ ಎಲ್ಲ ಕಟ್ಕೊಂಡು ಬಲರಾಮನ ಒಂದು ರೇಂಜ್ ಕ್ಲೀನ್ ಮಾಡಿಕೊಂಡು ಫುಲ್ ಗಲೀಜ್ ಆಗಿಬಿಟ್ಟಿದೆ ಅಂದ್ಕೊಳ್ಳಿ. ರಾತ್ರಿ ಮಳೆ ಬಿತ್ತು, ಆ ಕಾರಣದಿಂದ ಒಂದು ರೇಂಜ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಈಗ ಫುಲ್ಲು ಫ್ರೆಶ್ ಅಪ್ ಆಗಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಕಸ್ಟಮರು ಟಿಫನ್ಗೆ ಅಂತ ಹೋದರೆ ಇಲ್ಲಿಗೆ ಈ ಹೋಟೆಲ್ ರಾಜಧಾನಿ ಅಂತ. ನಾವು ಹೋಗಿ ಟಿಫನ್ ಮಾಡ್ಕೊಂಬರೋಣ. ಟಿಫನ್ ಮಾಡ್ಕೊಂಬಂದಮೇಲೆ ಸೀದಾ ಡೈರೆಕ್ಟಾಗಿ ಮರವಂತೆ ಬೀಚು, ಅದಾದಮೇಲೆ ಉಡುಪಿ, ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಯಾವುದೋ ಪ್ಲೇಸ್ ಹೇಳಿದ್ರೆ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಹೋಗಬೇಕು. ಫೈನಲಿ ಪಂಚರೆಲ್ಲ ಹಾಕಿಸ್ಕೊಂಡಾದ್ಮೇಲೆ ಫುಲ್ಲು ನೆಮ್ಮದಿ ಅಂದ್ಕೊಳ್ರಿ. ನೋಡ್ರಿ 4 ವೀಲ್ ಮ್ಯಾಕ್ ಕಾಣಿಸ್ತೈತೆ. ನೀನು ಯಾರೋ ಒಬ್ಬರು ಕಮೆಂಟ್ ಹಾಕಿರೋಬ್ರು ಯಾಕೆ ವೀಲ್ ಚೇಂಜ್ ಆಗೈತೆ ಅಂತ. ಅದು ಆ್ಯಕ್ಚುಲಿ ಪಂಚರ್ ಆಗಿದ್ದಕ್ಕೆ ವೀಲ್ ಚೇಂಜ್ ಆಗಿದ್ದು. ಈಗ ಫುಲ್ ನಾವು ರೆಡಿ ಇದ್ದೀರಿ, ಕಸ್ಟಮರ್ಗೆ ವೆಯ್ಟಿಂಗು. ಟಿಫನ್ ಮಾಡ್ಕೊಂಬರಲಿ, ನಾವು ಹಂಗೆ ಹೋಗಿ ಟಿಫನ್ ಮಾಡಿಬಿಡೋಣ. ಬೆಳಗ್ಗೆ ತಾನೇ ಕ್ಲೀನ್ ಮಾಡಿದೆ, ತಿರ್ಗಾ ಮಳೆ ಬಿದ್ದುಬಿಡ್ತು. ಏನು ಮಾಡೋಕ್ಕಾಗಲ್ಲ, ಈ ಕಡೆ ಎಲ್ಲ ಮಳೆ ಬೀಳೋದು ಕಾಮನ್ನು. ಎಷ್ಟೇ ವರ್ಷರು ಬೀಳ್ತಾನೆ ಇರುತ್ತೆ. ಸರಿ ಬನ್ನಿ ಹೋಗಿ ಟಿಫನ್ ಮಾಡ್ಕೊಂಬಂದ್ಬಿಡೋಣ. ಸ್ನೇಹಿತರೆ CNG ಆಲ್ಮೋಸ್ಟ್ ಆಲ್ ಫುಲ್ ನಿಲ್ಲಾಗೋ ಥರ ಬಂತು. ಅದಕ್ಕೆ ಇಲ್ಲೇ ಬಂಟ್ಕಾಳ ಹತ್ರ ಒಂದು ಈ ಭಾರತ್ ಬಂಕ್ ಇತ್ತು, ಅಲ್ಲಿ CNG AGM ಪ್ರಥಮ ಐತೆ, ಅಲ್ಲಿ ಹಾಕಿಸ್ಕೊಂಡು ಹೋಗ್ಬಿಡೋಣ ಅಂತ ಇಲ್ಲೇ ಸೈಡ್ಗೆ ಹಾಕಿದ್ದೀನಿ. ನಮ್ಮ ಕಸ್ಟಮರ್ ಆಚೆ ನಿಂತವ್ರೆ. ಈಗ ಇಲ್ಲಿ ಫುಲ್ ಮಾಡಿಸ್ಕೊಂಡ್ರೆ ನೆಕ್ಸ್ಟು ಇವಾಗ ಡೈರೆಕ್ಟ್ ಮರವಂತೆ ಬೀಚು, ನೆಕ್ಸ್ಟು ಕೊಲ್ಲೂರು ಆದಮೇಲೆ ಉಡುಪಿ ಇರೋದು. ಅಷ್ಟೊಂದು ಸರೋಗೋದು ಅನಿಸುತ್ತೆ. ಉಡುಪಿಯಲ್ಲಿ ಇನ್ನೊಂದ್ಸರಿ ಹಾಕಿಸ್ಕೊಂಡ್ರೆ ಆಯ್ತದೆ. ಇದೊಂದು ಗಾಡಿ ಇತ್ತು, ಇದಾದಮೇಲೆ ನನ್ನ ಗಾಡಿ ಏನಿರೋದು ಪಟ್ಟಂತ ಹಾಕಿಸ್ಕೊಂಬಿಡೋಣ. ಯಾಕಂದರೆ ಪೆಟ್ರೋಲು ಫುಲ್ ನಿಲ್ಲಾಗ್ಬಿಡಿದೆ. ಪೆಟ್ರೋಲ್ ಹಾಕಿಸ್ಕೊಂಡು ಓಡಿಸ್ತಾ ಇದ್ರೆ ನನಗೇನು ₹1 ಸಿಕ್ಕಲ್ಲ. ಪೆಟ್ರೋಲೆಲ್ಲ ಹೊರಟೈತದೆ ಅಂದ್ಕೊಳ್ರಿ, ಕಾಸೆಲ್ಲ. ಅದಕ್ಕೆ ಇವಾಗ CNG ಹಾಕಿಸ್ಕೊಂಬಿಡೋಣ ಬನ್ನಿ. ಸ್ನೇಹಿತರೆ ಫೈನಲಿ ನಾವು ಅಂದ್ಕೊಂಡಿದ್ದು ಲೊಕೇಶನ್ ರೀಚ್ ಆಗಿದ್ದರೆ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಮರವಂತೆ ಬೀಚ್ ಆಗಿತ್ತು. ನೋಡ್ತಾ ಇರ್ಬೋದು ಕಡಲ ತೀರದ ಸಾಗರ ಹೆಂಗೈತೆ ನಮ್ಮ ಮರವಂತೆ ಬೀಚು. ಕುಂದಾಪುರ ಸ್ಟೈಲೇ ಬೇರೆ ಅವರು, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ರಿ. ಬೆಳಗ್ಗೆನೆ ಕೂಲ್ ವೆದರು, ಬಿಸಿನೂ ಇಲ್ಲ, ಬಿಸಿಲು ಎಲ್ಲೂ ಇಲ್ಲ. ಈ ಕಡೆ ಎಲ್ಲೋ ಐತೆ ಮೋಡ ಸೆಂಟ್ರಲ್ಲಿ ಬಿಸಿಲು. ಬಟ್ ಅಷ್ಟೊಂದು ಅಬೇನೂ ಅನಿಸ್ತಾ ಇಲ್ಲ, ಇವತ್ತು ಸೆಕೆನೂ ಅನಿಸ್ತಾ ಇಲ್ಲ. ಇವತ್ತು ಆರಾಮಾಗಿ ಐತೆ. ನೆನ್ನೆ ಥರ ಹೆವಿ ಅಬೆ ಫುಲ್ಲು ಸೆಕೆ ಆ ಥರ ಏನು ಅನಿಸ್ತಾ ಇಲ್ಲ. ಇವತ್ತು ಆರಾಮಾಗಿ ಪೀಸ್ಫುಲ್ ಆಗೈತೆ. ಬೆಳಗ್ಗೆ ಆಗಿನ ಕಾರಣದಿಂದ ಅನ್ಕೊತೀನಿ. ನಮ್ಮ ಕಸ್ಟಮರಲ್ಲಿ ಏನೋ ತಿಂತವ್ರೆ. ಇನ್ನೊಬ್ಬರು ಆ ಕಡೆ ದೇವಸ್ಥಾನ ಐತಲ್ಲ, ಆ ದೇವಸ್ಥಾನಕ್ಕೆ ಹೋಗೋರೆ. ನಮ್ಮ ಬಲರಾಮನ್ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಡ್ಯೂಟಿ ಕೊಟ್ಟಿರೋದು ಆ್ಯಕ್ಚುಲಿ ನಮ್ಮ ಸ್ವಾಮಿ ಅಣ್ಣವರು. ಯಾರಪ್ಪ ಸ್ವಾಮಿ ಅಂತ ನೀವು ತುಂಬ ಜನ ಕೇಳಿದ್ದೀರಾ. ಸ್ವಾಮಿ ನನ್ನ ವೀಡಿಯೋಸಲ್ಲಿ ತುಂಬ ನೋಡಿದ್ದೀರ, ನನ್ನ ಫ್ರೆಂಡು ಆನಂದ್ ಮಾಡಕ್ಕೆ ಕೊಟ್ಟಿರೋದು. ಆವಾಗಲೇ ಬಂದ್ಬಿಟ್ಟು ಈ ವಿಡಿಯೋಲ್ಲಿ ನನ್ನ ಹೆಸರು ಹೇಳೋ, ನನಗೆ ಬುಕ್ಕಿಂಗ್ ಕೊಟ್ಟಿರೋದು ಅಂತ. ಅದಕ್ಕೆ ಸುಮ್ಮನೆ ಹೇಳ್ತಾ ಇದ್ದೀನಿ. ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಸ್ವಾಮಿ ಅಂತ ಕಮೆಂಟ್ ಮಾಡಿರಿ. ಬರೀ ಇವಾಗ ಬೀಚ್ ಹತ್ರ ಒಂದು ರೌಂಡ್ ಹೋಗ್ಬಿಟ್ಟು ಹಂಗೆಲ್ಲ ಒಂದು ಬೇಲ್ಪುರಿ ತಿನ್ಕೊಂಬಿಡೋಣ. ಹೊಟ್ಟೆ ಹಸ್ತೋತೈತೆ ಬೆಳಗ್ಗೆನೆ. ಏನೋ ತಿಂದಿಲ್ಲ ಅಂದರೆ ಒಂಥರ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ದೂರ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬಿಟ್ಟು ಬರೋಣ ಬನ್ನಿ. ನೋಡ್ರೆ ಎಷ್ಟು ಪೀಸ್ಫುಲ್ ಆಗೈತೆ ನಮ್ಮ ಕಡಲ ತೀರ ಬರುವಂಥ ಬೀಚು. ಜನನೇ ಇಲ್ಲ ಗುರು, ಕ್ರೌಡೇ ಇಲ್ಲ. ಫುಲ್ ಖಾಲಿ ಹೊಡಿತಾ ಇದೆ. ಈ ಕಡೆ ಫುಲ್ ಖಾಲಿ ಅಂದ್ಕೊಳ್ರಿ. ಬಟ್ ಸಖತ್ತಾಗೈತೆ. ಒಳಗಡೆ ಹೋಗ್ತಾ ಇಲ್ಲ, ಯಾಕಂದರೆ ಫುಲ್ಲು ಗಲೀಜಾಗಿಬಿಡುತ್ತೆ ಸ್ಲೀಪರೆಲ್ಲ. ತಿರ್ಗಾ ಆಮೇಲೆ ಕಾರಲ್ಲಿ ಕೂತ್ಕೊಂಡ್ರೆ ಫುಲ್ ಮಣ್ಣು. ಅದಕ್ಕೆ ಸಾಕು ಒಂದು ಬೇಲ್ಪುರಿ ಹೇಳಿದ್ದೀನಿ ಅಣ್ಣವ್ರಿಗೆ. ಬೇಲ್ಪುರಿ ತಿನ್ಕೊಂಡು ಸೀದಾ ಹೋಗ್ಬಿಡೋಣಂತೆ. ಬೆಳಗ್ಗೆನೆ ನಾಷ್ಟ ಮಾಡಪ್ಪ ಅಂತಂದರೆ ಮಂಡಕ್ಕಿ ತಿನ್ಕೊಂಡು ಕೂತಿದ್ದೀನಿ. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ರಿ. ಇಲ್ಲೊಂದು ಮಳೆ ಬೀಳೋ ಥರನೇ ಐತೆ, ಬಟ್ ಮಳೆ ಬರ್ತಾ ಇಲ್ಲ. 3 ದಿವಸ ಆಯಿತು ಬಂದು. ಮಳೆ ಒಂದು ಲೈಟಾಗಿ ಬಿಡೋದು 5-5 ನಿಮಿಷ ನಿಂತೋಯ್ತದೆ. ಬನ್ನಿ ಮಂಡಕ್ಕಿ ತಿನ್ಕೊಂಡು ಟೈಮ್ ಪಾಸ್ ಮಾಡೋಣ. ಸ್ನೇಹಿತರ ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀರಿ. ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ಹತ್ರ ಬಂದಿದ್ದೀರಿ. ಬಟ್ ಅವ್ರು ಕಸ್ಟಮರ್ ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ಇವಾಗ ಸೀದಾ ನಾನು ಪಾರ್ಕಿಂಗ್ ಹುಡ್ಕೊಂಬಂದೆ. ಇವತ್ತು ಎಲ್ಲ ಕಡೆ ಪಾರ್ಕಿಂಗ್ ಫುಲ್ ಆಗೈತೆ ಗುರು, ಏನಂತ ಗೊತ್ತಿಲ್ಲ. ಪೇ ಎಂಡ್ ಐತಲ್ಲ, ಪೇ ಪಾರ್ಕಿಂಗ್ ಕೂಡ ಫುಲ್ ಆಗಿಬಿಡೈತೆ ಸದ್ಯಕ್ಕೆ. ಗಾಡಿ ವೆದರ್ ನೋಡ್ರಿ ಹೆಂಗೈತೆ, ಕ್ರೇಜಿ ಐತಲ್ಲ. ಬಟ್ಟೆಗಳ ಮಧ್ಯ ಮೋಡ ಹೋಗ್ತಾರದು, ಸಗದಾಗೈತೆ. ನಮ್ಮ ಬಲರಾಮನ ಇದು ಯಾವುದೋ ಒಂದು ಪಾರ್ಕಿಂಗ್ ಸಿಕ್ತು. ಇದೇನು ಪೇಡ್ ಪಾರ್ಕಿಂಗ್ ಅಲ್ಲ, ನಾರ್ಮಲಾಗೆ ಸಿಕ್ತು. ಯಾವುದೋ ಹೋಟೆಲ್ದಿದ್ದು, ಗೆಸ್ಟ್ ಹೌಸ್ದು. ಇಲ್ಲೇ ಸಿಕ್ತು, ಮೇನ್ ರೋಡಲ್ಲೇ ಹಾಕ್ಕೊಂಡು ಕೂತಿದ್ದೀನಿ. ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಅನ್ನಿಸ್ತೈತೆ. ಯಪ್ಪ ಇಲ್ಲಿ ಇವಾಗ ಅನ್ನಿಸ್ತಾ ಇದೆ ಸಿಕ್ಕಾಪಟ್ಟೆ ಬಿಸಿ ಅಂತ. ಏನು ಮಾಡೋದು ಗೊತ್ತಿಲ್ಲ. ಒಂದು ಟೀ ಕುಡ್ಕೊಂಬರೋಣ. ಆಗಲೇ ಟೀ ಕುಡ್ದಿಲ್ಲ, ನಾಷ್ಟ ಅಲ್ಲೇ ಮಾಡಿಬಿಟ್ಟೆ ಕಸ್ಟಮರ್ ಜೊತೆ. ಕಸ್ಟಮರ್ ಜೊತೆ ನಾಷ್ಟ ಗೀಷ್ಟ ಎಲ್ಲ ಆಯಿತು. ಇವಾಗ ಗಾಡಿಯಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಿಲ್ಲ, ರೆಸ್ಟ್ ಮಾಡೋದು. ಅವ್ರು ಬರೋರ್ಗು ಯಾಕಂದರೆ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಕಸ್ಟಮರ್ ಬರೋದು. ಪಕ್ಕ ಮಿನಿಮಮ್ ಒಂದು 2 ಅವರ್ ಆಗೇ ಆಗುತ್ತೆ, ಯಾಕಂದರೆ ಅಷ್ಟೊಂದು ಕ್ರೌಡ್ ಐತೆ. ಮೂಕಾಂಬಿಕಾ ಟೆಂಪಲಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತಂದರೆ ಮಲಯಾಳಿ ಕೇರಳವ್ರು ಜಾಸ್ತಿ.
ಸಿಕ್ಕಾಪಟ್ಟೆ ಜಾಸ್ತಿ. ಅಯ್ಯೋ ಜನ ಅಂದರೆ ಬರೀ ಅರ್ಧ ಮುಕ್ಕಾಲು ಜನ ಅವರೇ ಇಡ್ತಾರೆ ಕೇರಳ ಅವರೇ. ಅದು ಏನು ಅಂತ ಗೊತ್ತಿಲ್ಲ, ಏನು ಸ್ಪೆಷಾಲಿಟಿ ಅಂತ ಇದುವರೆಗೂ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಜನ ಕೇರಳ ಅವ್ರು ಇರ್ತಾರೆ, ಇನ್ನು 10% 20% ಮಾತ್ರ ನಮ್ಮ ಕರ್ನಾಟಕ ಅವ್ರು ಇರ್ತಾರೆ. ಯಾವಾಗಲೂ ಯಾವಾಗನ ಬನ್ನಿ, ಯಾವ ಸೀಸನಲ್ಲೂ ಬನ್ನಿ, ಇವರೇ ಜಾಸ್ತಿ ಇರ್ತಾರೆ. ಇವಾಗ ಈ ವೆದರ್ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಆರಾಮಾಗಿ ಇಲ್ಲೇ ಗಾಡಿ ಹತ್ರ ಇರೋಣ. ಇಲ್ಲಿ ನೋಡ್ತಾ ಇರ್ಬೋದು ಪಾರ್ಕಿಂಗ್ ಎಷ್ಟು ಫುಲ್ ಆಗಿದೆ ಅಂತ. ಲಾಸ್ಟ್ ಟೈಮ್ ನಾನು ಕೊಲ್ಲೂರಿಗೆ ಬಂದಾಗ ಇಲ್ಲೇ ಪಾರ್ಕ್ ಮಾಡಿದ್ದು, ಬಟ್ ಇವಾಗ ಒಂದೇ ಒಂದು ಗಾಡಿ ಇತ್ತು ಲಾಸ್ಟ್ ಟೈಮ್ ನಾನು ಬಂದಾಗ, 1-2-3 ಗಾಡಿ. ಇವಾಗ ನೋಡಿರಿ ಫುಲ್ ಆಗಿಬಿಡಿದೆ, ಪಾರ್ಕಿಂಗೇ ಬಿಡ್ತಾ ಇಲ್ಲ, ಪಾರ್ಕಿಂಗ್ ಕ್ಲೋಸು. ಆಮೇಲೆ ಆ ಕಡೆ ಇನ್ನೊಂದು ಪಾರ್ಕಿಂಗ್ ಐತೆ ಈ ಹೋಟ್ಲ್ ಪಕ್ಕದಲ್ಲಿ, ಆ ಪಾರ್ಕಿಂಗು ಫುಲ್ ಆಗಿಬಿಡೈತೆ. ತೋರಿಸ್ತೀನಿ ನಿಮಗೆ ಬೇಕಾದ್ರೆ. ಪಾರ್ಕಿಂಗ್ ಬಿಡ್ತಾ ಇಲ್ಲ, ಫುಲ್ ಆಗಿಬಿಡೈತೆ ಅಂತ ಹೇಳ್ತವ್ರು. ನೋಡ್ರಿ ಎಷ್ಟು ಗಾಡಿಗಳು ತುಂಬ ಎಲ್ಲ ಕಡೆ, ಪಾರ್ಕಿಂಗಲ್ಲಿ ಬಿಡ್ತಾ ಇಲ್ಲ. ಸ್ನೇಹಿತರೆ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಿಂದ ಇವಾಗ ಡೈರೆಕ್ಟಾಗಿ ನಾವು ಬಂದಿರೋದೆ ಆನೆಗುಡಿ ಶ್ರೀ ವಿನಾಯಕ ಟೆಂಪಲ್ಗೆ. ಇದು ಪ್ಲ್ಯಾನ್ ಇರಲಿಲ್ಲ, ಬಟ್ ಆನ್ ದಿ ವೇನೇ ಥರ ಬರಬೇಕಾದ್ರೆ ತೋರಿಸ್ಬಿಡೋಣ ಕಸ್ಟಮರ್ಗೆ ಅಂತ ಕರ್ಕೊಂಬಂದು ಇಲ್ಲಿ ಡ್ರಾಪ್ ಮಾಡಿದ್ದೇನೆ. ಇನ್ನೊಂದು ಏನಪ್ಪ ಖುಷಿಯಾಗೋ ವಿಚಾರ ಅಂತಂದರೆ, ಅದು ನನಗೆ ನಮ್ಮ ಸ್ವಾಮಿ ಇಲ್ಲಿ ಸಿಗ್ತಾವನೆ ಬರ್ತಾವನಂತೇನೋ 10-15 ನಿಮಿಷ ಬರ್ತೀನಿ ನಿರ್ಮಚ ಅಲ್ಲೇ ವೆಯ್ಟ್ ಮಾಡು ಅಂತಂದವನೆ. ಕಸ್ಟಮರ್ ಜಸ್ಟ್ ಇವಾಗ ನಾನು ಡ್ರಾಪ್ ಮಾಡಿದ್ದೀನಿ. ಅದು ಅವನು ಆ್ಯಕ್ಚುಲಿ ಪ್ಲ್ಯಾನ್ ಐಡಿಯಾ ಕೊಟ್ಟಿದ್ದೆ ಅವನು, ಯಾಕಂದ್ರೆ ಅವ್ನು ಡೆಡ್ ಆಪೋಸಿಟು. ಅವನು ನನಗೆ ಲಾಸ್ಟ್ ವೀಡಿಯೋಲಿ ನಿಮ್ಗೆ ಹೇಳಿದ್ದಂಗೆ ಅವನು ಬರೀ ಕುಕ್ಕೆ ಮುರ್ಸ ಆಲ್ಟೋ ಅಂತಿದ್ದು, ಬಟ್ ಸಡನ್ನಾಗಿ ಕಸ್ಟಮರ್ ಪ್ಲ್ಯಾನ್ ಚೇಂಜ್ ಆಗಿ ಒಂದೇ ದಿವಸದಲ್ಲೇ ಪೂಜೆ ಮುಗೀತಂತೆ. ಅದಕ್ಕೇ ಸರ್ ಎಲ್ಲ ರೌಂಡ್ ಟ್ರಿಪ್ ಮಾಡ್ಕೊಂಬಂದ್ಬಿಡೋಣ ಅಂತ. ಅವ್ರು ಅಂದರೆ ಉಲ್ಟಾ ಹೋಗ್ತಾವ್ರೆ. ಫಸ್ಟ್ ಕುಕ್ಕೆ, ಧರ್ಮಸ್ಥಳ, ಇಡಗುಂಜಿ ಮಹಾಗಣಪತಿ, ಅದಾದಮೇಲೆ ಮ್ಯಾಂಗ್ಳೂರು ಆದಮೇಲೆ ಉಡುಪಿ. ನೆನ್ನೆ ಎಲ್ಲ ಮುಗಿಸ್ಬಿಟ್ಟವನೆ, ಧರ್ಮಸ್ಥಳ, ಉಡುಪಿ, ಗಡಿಪಿ ಎಲ್ಲ A to Z ಎಲ್ಲ ಮುಗಿಸ್ಕೊಂಡು ವಾಪಸ್ ಅಣ್ಣ ಇವಾಗ ಈ ಕಡೆ ಬರ್ತಾ ಇರೋದು. ಒಂದು ಶೃಂಗೇರಿ ಇವತ್ತು, ಶೃಂಗೇರಿ ಅಲ್ಲ, ಮೋಸ್ಟ್ಲಿ ಹೊರನಾಡಿ ಇವತ್ತು ಡ್ರಾಪು. ಒಂದು ಆಲ್ಟ್ ಆಗ್ಬೋದು, ನಂದು ಹೊರನಾಡಿ ಇವತ್ತು ಡ್ರಾಪು. ಸಡನ್ನಾಗಿ ಕಸ್ಟಮರ್ ಮತ್ತೆ ಪ್ಲ್ಯಾನ್ ಚೇಂಜ್ ಮಾಡಿದ್ರು. ಹೊರನಾಡಲ್ಲ, ಸರಿ ಅವನದು ಎಲ್ಲಿ ಡ್ರಾಪು ಬರಲಿ ರೀ, ಅವನ್ನೇ ಕೇಳೋಣ. ಅವ್ನು ಇಟ್ಕೊಂಡು ಕೊಲ್ಲೂರಲ್ಲಿ ಡ್ರಾಪು ಇಲ್ಲಾಂದರೆ ಹೊರನಾಡಲ್ಲಿ ಡ್ರಾಪು ಅಂತ ಹೇಳ್ದಂಗೆ ಅನ್ನಿಸ್ತು. ನೋಡೋಣ. ಬಟ್ ಇದು ನಾನು ಫಸ್ಟ್ ಟೈಮ್ ಬರ್ತಾರೋದು ಈ ದೇವಸ್ಥಾನಕ್ಕೆ, ಇದೇ ಫಸ್ಟ್ ಟೈಮು. ಬಟ್ ಸಕ್ಕತ್ತಾಗೈತೆ ಪೀಸ್ಫುಲ್ಲಾಗಿ. ಸೇಮ್ ನಮ್ಮ ಗಂಟ ಗಣೇಶ ಐತಲ್ಲ ಸೌದಾಡ್ಕಲ್ಲಿ, ಸೇಮ್ ಅದೇ ಥರ, ಬಟ್ ಸ್ವಲ್ಪ ಡಿಫ್ರೆಂಟ್ ವೈಬ್ ಅಷ್ಟೇ. ಬಟ್ ಇದಕ್ಕೆ ದೇವಸ್ಥಾನ ಎಲ್ಲ ಇದೆ. ನಮ್ಮ ಆ ದೇವಸ್ಥಾನಕ್ಕೆ ಏನು ಗೋಪುರ ಏನೂ ಇಲ್ಲ, ಫುಲ್ ನಾರ್ಮಲ್ ಅದು. ಬರಲಿ, ಅವನು ಸಿಕ್ಕಲಿ, ಫುಲ್ ಜಲಿ ಮಾಡಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು. ಕಸ್ಟಮರ್ ಬರೋಷ್ಟಕ್ಕಿಂತ ಮುಂಚೆ ಬಂದರೆ ಬಚಾವಲ್ಲ ನಮಗ, ಇಲ್ಲಾಂದರೆ ತಿರ್ಗಾ ನನ್ನ ಕೈಲಿ ಉಗಿಸ್ಕೊಳಕ್ಕೆ ರೆಡಿಯಾಗಿರಬೇಕು. ಬರಲಿ ರೀ, ಅವನು ವೆಯ್ಟ್ ಮಾಡೋಣ. ನಮ್ಮ ಬಾಸ್ ಇವಾಗ ಎಂಟ್ರಿ ಆಗೋರು ನೋಡ್ರಿ, SS ಲವ್ ಅವರು ಇವಾಗ ಬಂದವ್ರೆ. ಅಣ್ಣ ಬನ್ನಿ, ಅವ್ರನ್ನ ಒಂದು ಸ್ವಲ್ಪ ಮಾತಾಡಿಸ್ಕೊಂಡು ಟೈಮ್ ಪಾಸ್ ಮಾಡೋದಂತೆ. ಕ್ಯಾರಿಯರ್ ಯಾವ ರೇಂಜಿಗೆ ಕಟ್ಟ ನೋಡ್ರಿ, ಕಾರ್ಫಲತ್ತು ಉಗಿರಿ ಮಕ್ಕಳಿಗೆ. ಮಚ್ಚ ಏನಿಲ್ಲಿ ಟೆರರಿಸ್ಟು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏಯ್ ನಮಗೆ ಟೆರರಿಸ್ಟ್ ಅಲ್ಲ, ಅದು ಟೂರಿಸ್ಟು. ಕಾರ್ಬಲ್ ಹೆಂಗೆ ಕಟ್ಟವನೆ, ಕಾರ್ಬಲ್ ಕಟ್ಟಕ್ಕೆ ಬರಲ್ಲ ಹೇಳಿ. ಎಲ್ಲ ಡ್ರೈವರೇ ನಾವು. ಮಚ್ಚ ಶೆಕೆ ಬಗ್ಗೆ ಒಂದೆರಡು ಮಾತು ಹೇಳು. ಇಲ್ಲಿ ಮಂಗಳೂರು ಸೈಡ್, ಕರಾವಳಿ ಸೈಡು ಮಳೆ ಇಲ್ಲ, ಬೇರೆ ಶಕೆ ಆಯ್ತಾ. ಒಂದು ವಾರದಿಂದ ಮಳೆ ಇತ್ತಂತ, ತಮ್ಮ ಬಂದಿದ್ದಂತೆ ಮಳೆ ಇತ್ತಂತ. ಇವಾಗ ಮಳೆ ಇಲ್ಲ, ಬಟ್ ಭಯಂಕರ ಶಕೆ. ಗಾಡಿ ಕುತ್ಕೊಳಕಂತೂ ಆಯ್ತಾ ಇಲ್ಲ. ಬರೋರು ಯಾವ್ದಕ್ಕೂ ನಮ್ಮ ಹುಡ್ರುಗಳು ಟೂರಿಸ್ಟ್ ಸೈಡ್ ಬರೋರು 1-2 ಜೊತೆ ಬಟ್ಟೆ ಎಕ್ಸ್ಟ್ರಾ ತಗೊಂಡ್ಬಿಡ್ರಿ, ಮತ್ತೆ ಫ್ಯಾನ್ ತಗೊಂಬರ್ರಿ. ಇದಂತೂ ಕಂಪಲ್ಸರಿ ಮಾತ್ರ. ಯಾವ್ದೇ ಕಾಂಡಕ್ಕೂ ಮಿಸ್ ಮಾಡ್ಬೇಡ್ರಿ. ಫ್ಯಾನ್ ಎತ್ಕೊಬರ್ರಿ. ಒಂದು 600 ರೂಪಾಯಿ 700 ರೂಪಾಯಿ ಆಗುತ್ತೆ ಒಂದು ಫ್ಯಾನ್ ತೆಗೆದು ಹಾಕೊಂಡ್ಬಿಡ್ರಿ. ಫ್ಯಾನ್ ಇತ್ತಂದ್ರೆ ನೆಮ್ಮದಿ ಮಲಿಕಂಬದ್ ಗಾಡಿಯಲ್ಲಿ. ಅರ್ಧ ಗಂಟೆ AC ಹಾಕೊಂಡ್ರು 20 ನಿಮಿಷ AC ಇರಲ್ಲ ಗಾಡಿಲಿ. ತಣ್ಣಗಾಯ್ತು ಫಿಕ್ಸು. ಆಲ್ರೆಡಿ 4,000 ರೂಪಾಯಿ ಗಾಡಿ ಹುಟ್ಟು ನೋಡ್ರಿ ಹೆಂಗೈತೆ. ತೊಳ್ಕೊಂಡೇನ ಬೆಳಗ್ಗೆ. ಬಟ್ ಇವ್ನು ನನ್ನ ಗಾಡಿ ಜಾಸ್ತಿ ಗಲೀಜಾಗಿದೆ, ಇವ್ನ ಗಾಡಿ ಗಲೀಜು ಅನಿಸ್ತಾ ಇಲ್ಲ. ಮಳೆ ಎಲ್ಲೂ ಇಲ್ಲ. ಬಟ್ ಅದೇ ಒಂದಿರೋದು, ಮಳೆ ಎಲ್ಲೂ ಇಲ್ಲ. ನಾನು ಬರ್ಬೇಕಾದ್ರೆ ಸಿಟಿಯಲ್ಲಿ ಜಾಸ್ತಿ ಮಳೆ ಬಿತ್ತು, ಆ ಕಾರಣದಿಂದ ಸ್ವಲ್ಪ ಗಲೀಜಾಗಿತ್ತು. ನಾನು ಈಗ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಇವ್ನಿಗೂ ಟಾಟಾ ಬೈ ಹೇಳೋ ಸಮಯ. ಆಲ್ರೆಡಿ ನಮ್ಮ ಕಸ್ಟಮರು ಫೋನ್ ಹಾಕಿದ್ರು, ಹೊಡ್ತಾ ಇದ್ದೀನಿ. ಸರಿ ಮಚ್ಚ, ಬಾಯ್ ಸಿಗೋಣ, ಟಾಟಾ. ಸ್ನೇಹಿತರೆ, ಫೈನಲಿ ಉಡುಪಿ ಬಂದು ರೀಚ್ ಆಗಿದ್ದೀನಿ. ಕಸ್ಟಮರು ಯಾವುದೋ ಉಡುಪಿ ಹೋಟ್ಲು ಅಂತ ಒಳಗಡೆ ಹಳೆ ಹೋಟ್ಲು ಯಾವುದೋ ಇತ್ತು, ಅದನ್ನು ಹುಡ್ಕೊಂಡು ಹೋಗೋರೆ. ನಾವು ಸದ್ಯಕ್ಕೆ ಎಲ್ಲೂ ಹೋಗಲಿಲ್ಲ, ಯಾಕಂದರೆ ಅಲ್ಲಿ ಗಾಡಿ ಹೋಗುತ್ತೆ ಅಂದ್ಕೊಂಡೆ, ಬಟ್ ಹೋಗಲ್ಲ. ಇಲ್ಲಿ ಆಲ್ರೆಡಿ ಬ್ಯಾರಿಕೇಡ್ ಇಟ್ಬಿಟ್ಟವ್ರೆ. ಬ್ಯಾರಿಕೇಡ್ ಹಾಕಿರೋದು ಎಷ್ಟು ಗುಂಡಿಗೆ ಯಾರು ಹೋಗುತ್ತೆ ಎಲ್ಲ ಗೊತ್ತಿಲ್ಲ ಈ ಸಣ್ಣ ರೋಡಲ್ಲಿ. ಅದಕ್ಕೆ ನಾವು ಹೋಗಲಿಲ್ಲ, ಯಾಕೆ ರಿಸ್ಕ್ ಅಂದ್ಬಿಟ್ಟು ಇಲ್ಲೇ ಮೇನ್ ರೋಡಲ್ಲಿ ಹಾಕ್ಕೊಂಡಿದ್ದೀನಿ. ಇದೇ ಸಿಗ್ನಲ್ಲು. ನಾವಿಲ್ಲಿ ರೈಟಿಗೆ ಹೋದರೆ ಕೃಷ್ಣ ದೇವಸ್ಥಾನ ಪಾರ್ಕಿಂಗು, ಸ್ಟ್ರೈಟ್ ಹೋದರೆ ಸಿಟಿ ಒಳಗಡೆ. ಈ ಕಡೆ ಹೋದರೆ ನಾವು ಮಲ್ಪೆ ಬೀಚು, ಆಮೇಲೆ ಬಸ್ ಸ್ಟಾಪು. ಅದಕ್ಕೆ ನಾನು ಸರಿ ಅಂತ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಬರೋಷ್ಟಕ್ಕೆ ನಾನು ಇಲ್ಲೇ ಯಾವುದೋ ಒಂದು ಚಿಕ್ಕ ಹೋಟ್ಲಲ್ಲಿ ಊಟ ಮಾಡ್ಕೊಂಬಿಡೋಣ ಅಂತ ನನ್ನ ಪ್ಲ್ಯಾನು. ಬಟ್ ಜನ ಅಂತೂ ಸಿಕ್ಕಾಪಟ್ಟೆ ಅಂತ ನಾನು ಹುಡುಗ ಹೇಳ್ದ. ಉಡುಪಿಯಲ್ಲಿ ನೋಡಿದ್ರೆ ಸ್ವಾಮಿ ಹೇಳ್ದ, ಉಡುಪಿಯಲ್ಲಿ ಸಿಕ್ಕಾಪಟ್ಟೆ ಜನ ಅವರೇ, ಸಿಕ್ಕಾಪಟ್ಟೆ ರಶ್ ಐತೆ. ನೋಡ್ಕೊಂಡು ದರ್ಶನ ಮಾಡಿಸ್ಕೊಂಡು ಬೇಗ ಕರ್ಕೊಂಡು ಹೋಗು ಅಂತ ಹೇಳೋನೆ. ನೋಡ್ಬೇಕು ಏನೇನು ಆಗುತ್ತೋ. ಸ್ನೇಹಿತರೆ, ಫೈನಲಿ ಮಲ್ಪೆ ಬೀಚ್ ಹತ್ರ ಕರ್ಕೊಂಡು ಡ್ರಾಪ್ ಮಾಡಿದ್ದೀನಿ ಕಸ್ಟಮರ್ನ. ಬಟ್ ಇಲ್ಲಿ ಲೈಟಾಗಿ ಮಳೆ ಬೀಳೋ ವಾತಾವರಣ ಇದೆ, ಹನಿ ಹನಿತಾ ಐತೆ, ನೋಡ್ಬೋದು ಲೈಟ್ ಹನಿ ಬೀಳ್ತೈತೆ.
ಹೋಗೋಣ ಬನ್ನಿ. ಬರೇ ಟಿ ಟಿಗಳು ನಿಂತೈತೆ ಎದ್ದಕ್ಕೂ ಈ ಥರ ಒಂದು ಟಿ ಟಿ ಮಾಡೋಕೆ ಭಾರಿ ಆಸೆ ಐತೆ. ನೋಡೋಣ ನನ್ನ ಲೈಫಲ್ಲಿ ಆಗುತ್ತೋ ಇಲ್ಲೋ ಏನೇನು ಆಗುತ್ತೋ ಗೊತ್ತಿಲ್ಲ. ಬರೀ ಕಸ್ಟಮರ್ ಫೋನ್ ಹಾಕ್ತಾವ್ರೆ. ಇಲ್ಲೇನಾದ್ರು ಆಟ ಆಡಲಿಲ್ಲ, ಯಾಕಂದರೆ ಮಳೆ ಬೀಳೋ ಥರ ಐತಲ್ಲ, ಐಲ್ಯಾಂಡ್ಗೆ ಹೋಗಲ್ಲ ಅಂದ್ಬಿಟ್ರು. ಅದಕ್ಕೆ ಇವಾಗ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀರಿ. ಅವಳೆ ಗಾಡಿ ನೋಡಿ ಎಲ್ಲಿ ನಿಲ್ಸಿದ್ದೀನಿ, ಹಿಂದೆ ಎತ್ಕೊಂಬಂದು ಇಲ್ಲಿ ನಿಲ್ಸಿದ ಗಾಡಿ. ಬನ್ನಿ ಮಲ್ಪೆಗೆ ಟಾಟಾ ಬೈ ಬೈ ಹೇಳೋಣ. ಸ್ನೇಹಿತರೆ, ಕಸ್ಟಮರ್ನ ಕರ್ಕೊಂಡೋಗಿ ಕೃಷ್ಣ ದೇವಸ್ಥಾನ ಹತ್ರ ಬಿಟ್ಟೆ. ಮಲ್ಪೆ ಬೀಚಿಂದ ಸೀದಾ ಕರ್ಕೊಂಡ್ಬಿಟ್ಟು ಅಲ್ಲೇನೋ ಒಂದು 10 ನಿಮಿಷ ಅಷ್ಟೇ ಇದ್ದಿದ್ದು ಮಲ್ಪೆ ಬೀಚ್ ಹತ್ರ. ಅಲ್ಲೇ ಇರಲಿಲ್ಲ, ಮಳೆ ಬೇರೆ ಬಿದ್ದುಬಿಡ್ತು, ಸ್ಟಾರ್ಟ್ ಆಯಿತು. ಆ ಕಾರಣಕ್ಕೆ ಸೀದಾ ಕರ್ಕೊಂಬಂದು ಇಲ್ಲಿ ಡ್ರಾಪ್ ಮಾಡಿದೆ ಕೃಷ್ಣ ದೇವಸ್ಥಾನ ಹತ್ರ. ಡ್ರಾಪ್ ಮಾಡಿಬಿಟ್ಟು ಜಾಸ್ತಿ ಜನ ರಶ್ ಇತ್ತು ಅಂತ ಆವಾಗಲೇ ಸ್ವಾಮಿ ಹೇಳಿದ್ದ. ಆ ಕಾರಣಕ್ಕೆ ಮೋಸ್ಟ್ಲಿ ಒಂದು 2 ಅವರ್ ಆಗ್ಬೋದು ಅಂತ CNG ಹಾಕ್ಸ್ಬೇಕು ಅಂತ ಬಂದೆ. CNG ಫುಲ್ಲು ಡ್ರೈ ಆಗಿಬಿಡೈತೆ ನೋಡ್ರಿ, ಬ್ಲಿಂಕ್ ಆಗ್ತಾಯಿದೆ. ಹಾಕ್ಸೋಣ ಅಂತ ಬಂದರೆ ನೋಡ್ರಿ ನನ್ನ ಲಕ್ ಹೆಂಗೈತೆ, ಸಕ್ಕತ್ತಾಗೈತೆ ನೋಡ್ರಿ. CNG ಅಲ್ಲೂ ಕ್ಲೋಸ್, ಇಲ್ಲಿ ಮಲ್ಪೆ ಬೀಚ್ ಹತ್ರ HP ಬಂಕ್ ಐತೆ, ಅಲ್ಲೂ CNG ಸ್ಟಾಕ್ ಇಲ್ಲ ಅಂತಂದರು. ಇಲ್ಲಿ ಬಂತಂದರೆ ಇಲ್ಲಿ ಸಿಗ್ನಲ್ ಹತ್ರ ಕೃಷ್ಣ ದೇವಸ್ಥಾನ ಒಂದು ಸಿಗ್ನಲ್ ಐತೆ, ಅಲ್ಲಿಂದ ಒಂದು 1.5 ಕಿಲೋಮೀಟ್ರನ ಈ ಭಾರತ್ ಬಂಕ್ ಐತೆ. ಇಲ್ಲಿ ಹಾಕ್ಸೋಣ ಅಂತ ಬಂದರೆ ಇಲ್ಲೂ ಸ್ಟಾಕ್ ಇಲ್ಲ. ನನ್ನ ಮುಂದೆ ಆಟೋಗಳು ಆಲ್ಮೋಸ್ಟ್ ಅಲ್ಲಿ ಒಂದು 10-12 ಗಾಡಿ ಅವೆ, ಒಂದೇ ಒಂದು ಕಾರ್ ಐತೆ ಅಷ್ಟೇ. ಇಲ್ಲಿ ಆಟೋಗೂ ಮತ್ತು ಕಾರ್ಗೂ ಒಂದೇ ಲೈನ್ ಇರೋದು. ಇನ್ನು ಇದನ್ನು ಸ್ಟಾಕ್ ಬಂದು ಇವ್ರು ಹಾಕೋಷ್ಟೊತ್ತಿಗೆ ಪಕ್ಕ ಕಸ್ಟಮರೇ ಬಂದ್ಬಿಡ್ತಾರೆ ಅಂತ ನನ್ನ ಅನಿಸಿಕೆ. ಅವ್ರು ಬಂದು ಫೋನ್ ಹಾಕಲಿ, ಇಲ್ಲಿಂದ ಹತ್ರ ತಾನೆ, ಅದಕ್ಕೆ ಇಲ್ಲೇ ಹಾಕೊಂಡು ಕೂತಿದ್ದೀನಿ. ಸ್ಟಾಕ್ ಬಂದರೆ ಪಟ್ಟಂತ ಹಾಕ್ಸ್ಕೊಳೋಣ, ಇಲ್ಲ ಅವ್ರು ಫೋನ್ ಮಾಡಿದ್ರೆ ಪಿಕಪ್ ಮಾಡ್ಕೊಂಬಿಡೋಣ ಅಂತ ಒಂದು ಐಡಿಯಾ ಮೇಲೆ ಇಲ್ಲೇ ಕೂತಿದ್ದೀನಿ. ಯಾಕೋ CNG ಎಲ್ಲ ಕಡೆ ಹೆವಿ ಹೇಟ್ ಕೊಡ್ತಾಯಿದ್ದೆ, ಯಾಕೆ ಅಂತ ಗೊತ್ತಿಲ್ಲ. ಇವಾಗ ನೆಕ್ಸ್ಟು ಶೃಂಗೇರಿ ಹೋಗಬೇಕು ನಾವು. ಆನ್ ದೇ ಹೋಗ್ತಾ ನಾವು ಅನಿಸ್ದಂಗೆ ಆಗುಂಬೆ ಘಾಟ್ ಮೇಲೆ ಹೋಗೋದು. ಅದಕ್ಕೆ ಆನ್ ದೇ ಹೋಗ್ತಾ ಯಾವುದೋ ಬಂಕ್ ಸಿಕ್ತು ಅಂದರೆ ಅಲ್ಲೇ ಹಾಕಿಸ್ಕೊಂಡು ಹೋಗ್ಬಿಡೋಣ. ಮತ್ತು ನಾನು ಆಲ್ಮೋಸ್ಟ್ ಅಲ್ಲಿ ಘಾಟು ಹೋಗ್ತಾ ಇದ್ದಂಗೆ ಎಲ್ಲೂ ಸಿಗೋಲ್ಲ, ಅದಕ್ಕೇ ಹೈವೇಲಿ ಎಲ್ಲ ನಾನು ಸಿಕ್ಕಿದ್ರೆ ಹಾಕಿಸ್ಕೊಬೇಕು. ಒಂದು ಕೇಸ್ ಇಲ್ಲೇನೋ ಸ್ಟಾಕ್ ಬಂತು ಅಂದರೆ ಕಸ್ಟಮರ್ ಬರೋಕ್ಕಿಂತ ಮುಂಚೆ ಇಲ್ಲೇ ಹಾಕಿಸ್ಕೊಂಡು ಹೊಡ್ತೀನಿ. ಹೊರಟ್ರೆ ಟೆನ್ಷನ್ ಇರೋಲ್ಲ. ಆಮೇಲೆ ಶೃಂಗೇರಿಯಲ್ಲಿ ಇಂಡಿಯನ್ ಬಂಕ್ ಐತೆ, ಆ ಬಂಕಲ್ಲೂ CNG ಸಿಗುತ್ತೆ, ಅಲ್ಲೂ ಹಾಕಿಸ್ಕೊಂಡ್ಬಿಟ್ರೆ ಇನ್ನು ಯಾವುದೇ ಥರ ತಲೆನೋವು ಇರೋಲ್ಲ. ಆಮೇಲೆ ಡೈರೆಕ್ಟ್ ಧರ್ಮಸ್ಥಳ ಇದು ಪ್ಲ್ಯಾನ್ ಇರೋದು ಆ್ಯಕ್ಚುಲಿ. ನೋಡೋಣ, ನಮ್ಮ CNG ಪರಿಸ್ಥಿತಿ ಇಷ್ಟೊಂದು ಹಾಳಾಗಬಾರ್ದಾಗಿತ್ತು. ಎಲ್ಲ ಕಡೆ ಸಿಕ್ಬಿಟ್ರೆ ನಮಗೊಂದು ಟೆನ್ಷನ್ ಇರೋಲ್ಲ. ವೆಯ್ಟಿಂಗ್ ಇದ್ರೂ ಬೇಜಾರಿಲ್ಲ, ಸಿಗಬೇಕು, ಸ್ಟಾಕ್ ಇರಬೇಕು, ಅದು ಮೇಯ್ನು. ಮಳೆನೂ ಲೈಟಾಗಿ ಕನೀತೈತೆ, ಬಟ್ ಮಲ್ಪೆ ಬೀಚ್ ಥರ ಜೋರಾಗಿ ಹೊಡಿತೈತೆ. ಬನ್ನಿ ಇವಾಗ ಕೂತ್ಕೊಂಡು ಯಾವುದೋ ಮೂವಿ ಹಾಕಿದ್ದೆ ಈ ಫೋನಲ್ಲೇ, ಹಾಕ್ಕೊಂಡು ಟೈಮ್ ಪಾಸ್ ಮಾಡೋಣ. ಸ್ನೇಹಿತರೆ, ಮತ್ತೆ ವಾಪಸ್ಸು ಕೃಷ್ಣನ ದೇವಸ್ಥಾನ ಹತ್ರ ಬಂದಿದ್ದೀನಿ. CNG ಹೆಂಗೋ ಹಿಂಗೋ ಅಪರೂಪಕ್ಕೆ ಹಾಕ್ಬಿಟ್ಟ. ಲೋಡ್ ಬಂದಿಲ್ಲ, ಇರೋದ್ರಲ್ಲೇ ಸ್ಟಾಕಲ್ಲೇ ಹಾಕೋನೆ. ಅದರಲ್ಲಿ ಅಲ್ಲಿಂದ ಇಲ್ಲಿಗೆ ಬರೋಸೋದು ಒಂದು ಪಾಯಿಂಟ್ ಬೇರೆ ಎಗ್ರೋಯ್ತು ಡಮರ್ ಅಂತ. ಏನು ಮಾಡೋಕ್ಕಾಗಲ್ಲ, ಯಾವುದೋ ಒಂದು ಸಿಕ್ತು ಯಾವುದೋ ಪಾಲಿಗೆ ಸಿಕ್ಕಿದ್ದು ಪಂಚಾಮೃತ ಅಂದಂಗೆ ಯಾವುದೋ ಸಿಕ್ಕೈತೆ CNG. ಇನ್ನು ಡೈರೆಕ್ಟಾಗಿ ಶೃಂಗೇರಿವರೆಗೂ ಲೈನ್ ಸ್ಟಾಪಾಗಿ ಹೊಡಿಯೋದು. ಆಗುಂಬೆ ಘಾಟ್ ಸೆಕ್ಷನ್ ಮೇಲೆ ಹೋಗ್ತಾ ಇರೋದು. ಅಂದೇ ಹೋಗ್ತಾ ಇನ್ನೊಂದು ಯಾವುದೋ ಬಂಕ್ ಸಿಕ್ತು ಅಂದರೆ ಹಾಕಿಸ್ಕೊಂಡು ಒಳ್ಳೆ ಪ್ರೆಷರ್ ಕಡೆ. ಯಾಕಂದರೆ ಶೃಂಗೇರಿಯಲ್ಲಿ ಸಿಗುತ್ತೋ ಇಲ್ಲ ಅಂತ ಐಡಿಯಾ ಇಲ್ಲ. ಅಲ್ಲಿ ಒಂದು ಸುಮಾರು ಜನ ಕೇಳಿದೆ, ಯಾಕಂದರೆ ಸ್ಟಾಕಲ್ಲಿ ಬರೋದು ಡೌಟೇ. ಆಮೇಲೆ ಇನ್ನೊಂದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಆಟೋ ಡ್ರೈವರ್ ಹೇಳಿದ್ದು ನನಗೆ, ಈ ಕಡೆ ಸ್ಟಾಕ್ ಬಂದು ತುಂಬ ದಿವಸ ಆಯ್ತಣ್ಣ, ಬರ್ತಾ ಇಲ್ಲ ಯಾಕೋ ಸ್ಟಾಕು, ಒಂದು 2-3 ದಿವಸ ಆಯಿತು ಕರೆಕ್ಟಾಗಿ ಬಂದು ಸ್ಟಾಕು, ಬೆಳಗ್ಗೆ 11-12 ಗಂಟೆ ಅಷ್ಟೊತ್ತಿಗೆಲ್ಲ ಖಾಲಿ ಆಗ್ತಾಯಿದೆ ಅಂತಂದರು. ಸರಿ ಆಯ್ತು, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಯಾರೋ ಐಡಿಯಾ ಕೊಟ್ಟರು, ಅಂದೇ ಹೋಗ್ಬೇಕಾದ್ರೆ ಹಾಕಿಸ್ಕೊಂಡು ಹೋಗ್ಬಿಡು ಅಂತ. ಹಾಕಿಸ್ಕೊಂಡು ಹೋಗ್ಬಿಡೋಣ. ಶೃಂಗೇರಿ ಮುಗಿಸ್ಕೊಂಡು ಹೊರನಾಡು ಮುಗಿಸ್ಕೊಂಡು ವಾಪಸ್ ಧರ್ಮಸ್ಥಳ ಕಡೆ ಬರಬೇಕಾದ್ರೆ ಆಗೋದ್ರೆ ಬೇಜಾರಿಲ್ಲ. ಯಾಕಂದರೆ ಧರ್ಮಸ್ಥಳದಲ್ಲಿ HP ಬಂಕ್ ಐತೆ, ಅದ್ರ ಮೇಲೆ 100% ನಂಬಿಕೆ ನನಗೆ, ಫುಲ್ ಕಾನ್ಫಿಡೆನ್ಸು. ಅಲ್ಲಿ ಹಾಕಿಸ್ಕೊಂಡ್ಬಿಟ್ರೆ ಇನ್ನು ಟೆನ್ಷನ್ನೇ ಇರೋಲ್ಲ ನಮಗೆ. ಇನ್ನು ಆಲ್ಮೋಸ್ಟ್ ಅಲ್ಲಿ ಹಾಸನ ರೋಡ್ವರೆಗೂ ಆರಾಮಾಗಿ ಹೋಗುತ್ತೆ ಗಾಡಿ. ಇದು ನಮ್ಮ ಕರೆಂಟ್ ಪರಿಸ್ಥಿತಿ. ಬಟ್ ಸೆಕೆ ಅಂತೂ ಸರ್ರಾಗಿ ಹೊಡಿತೈತೆ. ಬನ್ನಿ ಆರಾಮಾಗಿ ಟೈಮ್ ಪಾಸ್ ಮಾಡೋಣ ಕಸ್ಟಮರ್ ಬರೋರ್ಗು. ಪಕ್ಕ ಮಿನಿಮಮ್ ಆಲ್ರೆಡಿ 1 ಅವರ್ ಆಯಿತು ಹೋಗೋರು, ಇನ್ನೊಂದು ಅವರ್ ಅಂತೂ ಪಕ್ಕ ಆಗೇ ಆಗುತ್ತೆ. ಯಾಕಂದರೆ ಅಷ್ಟೊಂದು ಕ್ರೌಡ್ ಐತೆ ನೋಡ್ರಿ. ಪಾರ್ಕಿಂಗ್ ನೋಡ್ರಿ, ಇದನ್ನು ನಾವು ದೇವಸ್ಥಾನ ಮುಂದೆಗಡೆ ಹಾಕಿರೋ ಪಾರ್ಕಿಂಗ್. ಇನ್ನೂ ಆ ಕಡೆ ಒಂದು ಐತೆ ಪಾರ್ಕಿಂಗು, ಅಲ್ಲಿ ಇನ್ನೂ ಜಾಸ್ತಿ ಗಾಡಿಗಳವೆ, ಬಸ್ಗಳು, ಬೇಜಾನ್ ಗಾಡಿಗಳವೆ. ಸದ್ಯಕ್ಕೆ ಇಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಣಂತೆ. ಸ್ನೇಹಿತರೆ, ಫೈನಲಿ ಶೃಂಗೇರಿ ಬಂದು ಇವಾಗ ರೀಚ್ ಆಗಿದ್ದೀನಿ. ಟೈಮ್ ಎಷ್ಟಪ್ಪ ಅಂತಂದರೆ ಟೈಮ್ ನೋಡ್ತಾ ಇರೋದು 9 ಗಂಟೆ ಆಗೈತೆ. ಕರ್ಕೊಂಬಂದು ಇವಾಗ ಜಸ್ಟ್ ಡ್ರಾಪ್ ಮಾಡಿದ್ದೀನಿ. ದೇವಸ್ಥಾನ ಓಪನ್ ಇರುತ್ತೋ ಎಲ್ಲೋ ಗೊತ್ತಿಲ್ಲ. ಕಸ್ಟಮರ್ ಒಳಗಡೆ ಹೋಗಾರೆ. 8:45-9 ಗಂಟೆಗೆಲ್ಲ ಕ್ಲೋಸ್ ಆಗಿರುತ್ತೆ ದೇವಸ್ಥಾನ. ಏನು ಮಾಡ್ತಾರೆ ಗೊತ್ತಿಲ್ಲ. ಬಟ್ ಪಾರ್ಕಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಫುಲ್ ಆಗ್ಬಿಟ್ಟಿದೆ ಅಂದ್ಕೊಳ್ರಿ, ಫುಲ್ ಐತೆ. ಬಟ್ ಕಸ್ಟಮರು ಹೊರ್ನಾಡು ಹೋಗೋ ಪ್ಲ್ಯಾನ್ ಮಾಡ್ತವ್ರೆ. ಹೊರ್ನಾಡು ಹೋಗೋಣ ಸರ್ ಅಂತವ್ರೆ. ಅಯ್ಯೋ ನನ್ನ ಬೇಡ ಅಂತ. CNG ಆ್ಯಕ್ಷನ್ ಅಂತ ಹೋದರೆ CNG ಕ್ಲೋಸು ಅಂದ್ಬಿಡ. ಸತ್ಯರಿಗೆ ಅದೊಂದು ತಲೆ ಕೆಟ್ಟಾಗೋದು ಏನು ಮಾಡೋದು ಅಂತ. ಇನ್ನು 3 ಪಾಯಿಂಟ್ ಐತೆ, ಕರೆಕ್ಟಾಗಿ ಹೊರ್ನಾಡವ್ರಿಗೂ ಹೋಗುತ್ತೆ. ಹೊರ್ನಾಡಿಂದ ವಾಪಸ್ಸು ಧರ್ಮಸ್ಥಳಕ್ಕೆ 93 ಕಿಲೋಮೀಟ್ರ್ ಐತೆ. ಪೆಟ್ರೋಲಾಗಿ ಗಾಡಿ ಓಡಿಸ್ಬೇಕು. ಏನು ಮಾಡೋದು ದೇವರೇ, ತಲೆ ಕೆಟ್ಟು ಹೋಗೋದೆ ಹಿಂಗಿದ್ದಾಗ ಪರಿಸ್ಥಿತಿ, ಸಿಚುವೇಶನ್ನು. ನೋಡೋಣ, ಕಸ್ಟಮರ್ ಮೈಂಡ್ ಚೇಂಜ್ ಆಗಿ ಇಲ್ಲೇ ಆಲ್ಟ್ ಆಗೋಣ ಸರ್, ನಾಳೆ ಬೆಳಗ್ಗೆ ಆರಾಮಾಗಿ ಹೋಗೋಣ ಅಂತಂದರೆ ನನಗೆ ಭಾರಿ ಬೆನಿಫಿಟು. ಯಾಕಂದರೆ ಬೆಳಗ್ಗೆ ಆರಾಮಾಗಿ ಹಾಕಿಸ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ತಿರ್ಗಾ ನೈಟ್ ಜರ್ನಿ ಇರ್ತಾರೆ, ರಾತ್ರಿ 12-1 ಗಂಟೆ ಆಗ್ಬಿಡ್ತಾವೆ ಡ್ರಾಪ್ ಮಾಡೋಷ್ಟೊತ್ತಿಗೆ ಹೊರ್ನಾಡಿಗೆ. ಯಾಕಂದರೆ ಅದು ನಾರ್ಮಲ್ ಘಾಟ್ ರೋಡೆ.
ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಾನು ಅಬ್ಸರ್ವ್ ಮಾಡಿದ್ದು ಆಗುಂಬೆ ಘಾಟಲ್ಲಿ ಬರಬೇಕಾದ್ರೆ ಒಂದು ಲಾರಿ ಹೋಗ್ಬಿಟ್ಟು ದೊಡ್ಡ ಪ್ರೈವೇಟ್ ಬಸ್ ಹೊಡೆದಿರೋದು, ಅದು ಯಾವುದೋ ಟ್ರಾವೆಲ್ಸ್ ಬಸ್ಸು, ಅದಕ್ಕೆ ಹೋಗಿ ಹೊಡೆದಿರೋದು. ಡ್ರೈವರ್ಗೇನೋ ಸ್ವಲ್ಪ ಕಾಲು ಇಂಜುರಿ ಆಗಿತ್ತು ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಅಂತ ಮೇಜರ್ ಏನಾಗಿಲ್ಲ. ಬಟ್ ಅದರಿಂದ ಒಂದು ಆಲ್ಮೋಸ್ಟ್ ಅಲ್ಲಿ ಅರ್ಧ ಮುಕ್ಕಾಲು ಗಂಟೆ ಫುಲ್ ಜಾಮ್ ಆಗಿಬಿಟ್ಟಿತ್ತು ಆಗುಂಬೆ ಘಾಟು. ಅದಾದಮೇಲೆ ಈ ವೈಟ್ ಬೋರ್ಡ್ ಅವ್ರಿಗೆ ಗೊತ್ತಿರೋದೆ ಸಾಮಾನ್ಯವಾಗಿ ಎಲ್ಲ ಆಫ್ ಕ್ಲಚಲ್ಲಿ ಹೊಡೆದ್ಬಿಟ್ಟು ಫುಲ್ ಇಂಜಿನ್ ಬೈಲಾಗ್ಬಿಟ್ಟಿತ್ತು. ಎಲ್ಲ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಬಾನೆಟ್ ಎತ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು. ನೋಡ್ಬಿಟ್ಟು ನನಗೆ ಬೇಜಾರಾಗೋಯ್ತು. ಏನು ಕ್ಲಚ್ ಅಂತ ಅವ್ರದ್ದು ಸ್ಮೆಲ್ಲು, ಒಂದು ಫಾರ್ಚುನರ್ ಗಾಡಿ, ಒಂದು ಡೆಸ್ಟರು, ಇನ್ನೂ ಸುಮಾರು ಗಾಡಿಗಳು ಆ ಥರ ಬೇಜಾನ್ ಬೈಲಾಗಿ ನಿಂತ್ಕೊಂಡ್ಬಿಟ್ಟಿತ್ತು. ಓಡಿಸೋರು ಆರಾಮಾಗಿ ನೋಡಿಕೊಂಡು ಓಡಿಸ್ರಿ, ಗೊತ್ತಿಲ್ಲ ಅಂತಂದರೆ ಬೇರೆ ರೂಟಲ್ಲಿ ಟ್ರೈ ಮಾಡಿರಿ. ಸುಮ್ಮನೆ ಫ್ಯಾಮಿಲಿ ಜೊತೆ ಬಂದಿರ್ತೀರ, ಈ ನೈಟಲ್ಲಿ ಟೋಯಿಂಗು ಸಿಗೋಲ್ಲ ನಿಮಗೆ, ಅಲ್ಲಿ ನೆಟ್ವರ್ಕು ಸಿಗೋಲ್ಲ, ಯಾರಿಗಾನ ಫೋನ್ ಮಾಡಿ ಕರ್ಸ್ಕೊಳಕ್ಕೆ. ಪರ್ಫೆಕ್ಟಾಗಿ ಬರೋಂಗಿದ್ರೆ ಮಾತ್ರ ಗಾಡಿ ಹಚ್ಕೊಳ್ರಿ. ಇಷ್ಟೇ. ಇನ್ನು ಊಟ ಬೇರೆ ಮಾಡಿಲ್ಲ. ಕಸ್ಟಮರ್ ಬಂದಮೇಲೆ ಸೀದಾ ಕರ್ಕೊಂಡೋಗಿ ಊಟಕ್ಕೆ ಡ್ರಾಪ್ ಮಾಡಿ ಊಟ ಗೀಟ ಮಾಡ್ಕೊಂಡು ಆಮೇಲೆ ಹೊರನಾಡು ಹೋಗೋ ಪ್ಲ್ಯಾನ್ ಇರೋದು. ನೋಡೋಣ ಏನು ಮಾಡ್ತಾರೆ ಕಸ್ಟಮರು. ಅವ್ನು ಸ್ವಾಮಿ ಆಲ್ರೆಡಿ ಕೊಳ್ಳೂರಲ್ಲಿ ಆಲ್ಟ್ ಆಗಿಬಿಟ್ಟವನೆ. ಇವಾಗ ಏನೋ ಆಲ್ಟ್ಗಳ್ಟಾರೆ ತಿರ್ಗಾ ಕ್ಯಾರಿಯರ್ ತೆಗಿಬೇಕು. ಆಗುಂಬೆಲ್ಲಿ ಇನ್ನೊಂದೇನಂತಂದರೆ ನಾನು ಹೋಗೋಷ್ಟೊತ್ತಿಗೆ ಮಳೆ ಬಿದ್ದು ಪೂರ್ತಿ ನಿಂತೋಗ್ಬಿಟ್ಟಿತ್ತು, ಮಳೆ ಇರಲಿಲ್ಲ, ಅದೊಂದು ಖುಷಿ. ಇವಾಗ ಸದ್ಯಕ್ಕೆ ಶೃಂಗೇರಿಯಲ್ಲಿ ಇದ್ದೀರಿ, ನೋಡೋಣ ಎಷ್ಟೊತ್ತು ಬರ್ತಾರೆ ಕಸ್ಟಮರು ಅಂತ. ಸ್ನೇಹಿತರೆ, ದೇವಸ್ಥಾನದಿಂದ ಇವಾಗ ಡೈರೆಕ್ಟಾಗಿ ಇದು ಯಾವುದೋ ಹೋಟೆಲ್ ಕರ್ಕೊಂಬಂದಿದ್ದೀನಿ, ಶಾರದಾ ಕಂಫರ್ಟ್ಸ್ ಅಂದ್ಬಿಟ್ಟು. ಇಲ್ಲಿ ರೂಮ್ ಏನಲ್ಲ, ಜಸ್ಟ್ ಊಟ ಮಾಡೋಕ್ಕೆ ಡಿನ್ನರ್ಗೆ ಇಲ್ಲಿ ಬಿಟ್ಟಿದ್ದು. ಡಿನ್ನರೆಲ್ಲ ಮುಗಿಸ್ದು ನಂದು ಒಂದು ಮೊಸರನ್ನ ತಿಂದ್ಕೊಂಡು ಇವಾಗ ಸೀದಾ ಗಾಡಿ ಹತ್ರ ಹೋಗ್ತಾ ಇದ್ದೀನಿ. ಕಸ್ಟಮರ್ ಇನ್ನೂ ಹೇಳೋದ್ರಲ್ಲೇ ಅವರೇ, ಹೇಳ್ತಿದ್ದೀರಿ ಸರ್ ಊಟ ಆದಮೇಲೆ ಅಂತ. ಏನು ಇಲ್ಲೇ ಆಲ್ಟ್ ಆಗೋದಾ ಇಲ್ಲ ಹೊರನಾಡು ಹೋಗೋದಾ ಅಂತ. ಸರಿ ಆಯಿತು, ಬರಲಿ, ಗಾಡಿಗೆ ಬಂದಮೇಲೆ ಏನಂತಾರ ನೋಡೋಣ, ಇಲ್ಲೇ ಆಲ್ಟ್ ಆಗೋದಾ ಇಲ್ಲ ಹೋಗೋದಾ ಅಂತ. ಎಲ್ಲ ಅವ್ರ ಮೇಲೆ ಬಿಟ್ಟಿರೋದು. ಒಟ್ಟು ಒಂದು ಒಳ್ಳೆ ಮೊಸರನ್ನ ಆಯಿತು ಅಂದ್ಕೊಳ್ರಿ. ಈಟಾಗ್ಬಿಟ್ಟಿದ್ದು ಬಾಡಿ, ಮೊಸರನ್ನ ತಿಂದು ಕೂಲ್ ಮಾಡ್ಕೊಂಡಿದ್ದೀನಿ. ಬರೀ ಗಾಡಿ ಹತ್ರ ಹೋಗ್ಬಿಡೋಣ. ಸ್ನೇಹಿತರೆ, ಊಟ ಎಲ್ಲ ಆದಮೇಲೆ ಆಲ್ಮೋಸ್ಟ್ ಅಲ್ಲಿ 1 ಅವರ್ 1.5 ಅವರ್ ರೂಮ್ ಹುಡುಕಿದ್ದೆ ಆಗೋಯ್ತು. ಅದು ಏನು ಫಂಕ್ಷನ್ನು, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಶೃಂಗೇರಿಯಲ್ಲೂ ಫುಲ್ ಅಂದರೆ ಫುಲ್ ರಶ್ಶು. ಒಂದೇ ಒಂದು ರೂಮ್ ಕೂಡ ಸಿಗ್ತಾಯಿಲ್ಲ, ಎಲ್ಲ ಸೋಲ್ಡ್ ಔಟು, ನಾಟ್ ಅವೈಲಬಲ್ಲು. ಹೊರ್ನಾಡಲ್ಲಿ ಕೇಳಿದ್ರು ಅಲ್ಲೂ ಅಷ್ಟೇ ಯಾವ ರೂಮ್ಗಳು ಸಿಕ್ಕಲಿಲ್ಲ. ಆಮೇಲೆ ಪ್ರೈಸು ಅಷ್ಟೇ, ಒಂದಕ್ಕೆ ತ್ರಿಬಲ್ ಹೇಳ್ತಾವ್ರೆ. 2,000 ರೂಮು 7,000 8,000 ಆ ಥರ ಹೇಳ್ತಾವ್ರೆ. ಅದಕ್ಕೆ ಕಸ್ಟಮರ್ ಒಪ್ಪಲಿಲ್ಲ. ಫೈನಲಾಗಿ ಸತತವಾಗಿ 1.5 ಅವರ್ 2 ಗಂಟೆ ಆದಮೇಲೆ ಯಾವುದೋ ಒಂದು ಹೋಮ್ ಸ್ಟೇ ಹುಡುಕಿದ್ರು. ಸದ್ಯಕ್ಕೆ ಇಲ್ಲಿ ಎತ್ಕೊಂಬಂದು ಯಾವುದೋ ಕಾಡಿಗೆ ಬಿಸಾಕವ್ರೆ. ಯಾವುದು ಊರು ಏನು ಏನು ಐಡಿಯಾ ಇಲ್ಲ ನನಗೆ. ಎತ್ಕೊಂಬಂದು ಇಲ್ಲಿ ಹಾಕಿದ್ದೀನಿ. ಇಷ್ಟು ಮಾತ್ರ ಐತೆ. ಇದು ಇನೋವಾ ಒಂದು ಬೆಂಗಳೂರು ಗಾಡಿ ಬಂದೈತೆ, ತೋರಿಸ್ತೀನಿ ನೋಡ್ರಿ. ಇದು ಇನೋವಾ ಬಂದ್ಬಿಟ್ಟು ಬೆಂಗಳೂರು ಗಾಡಿ. ಡ್ರೈವರು ರೂಮೊಳಗಡೆ ಮಲ್ಗೋರೆ. ಕಸ್ಟಮರ್ ಅವ್ರಿಗೆ ರೂಮ್ ಕೊಡ್ಸೋರಂತೆ, ಅದೃಷ್ಟ ಮಾಡಿರ್ಬೇಕಂತ ಅವಕ್ಕೆಲ್ಲ. ಆರಾಮಾಗಿ ಮಲ್ಕೊಂಡವ್ರೆ. ಕಸ್ಟಮರು ರೂಮಲ್ಲಿ ಹೋಗ್ಬಿಟ್ಟು ಡ್ರೈವರ್ ಹೋಗ್ಬಿಟ್ಟು ರೂಮಲ್ಲಿ ಮಲ್ಗೋರೆ. ನಾನು ಕಾರಲ್ಲೇ ಮಲ್ಗೋರೆ ಅನ್ನೋಂತ ಹುಡುಕ್ದೆ, ಇರಲಿಲ್ಲ. ಲೈಟ ಮಳೆ ಬೇರೆ ಬೀಳ್ತೈತೆ. ಟಾರ್ಪಲ್ ಮೇಲೆ ಹಾಕಿ ಬಿಟ್ಬಿಟ್ಟಿದ್ದೀನಿ, ಯಾವನ್ ತೆಗ್ದು ಬಿಚ್ಚಿ ಆಗ್ತಾಯಿರ್ತಾನೆ ಅಂತ. ಇವಾಗ ನಮ್ಮದು ಮಲ್ಗೋ ಟೈಮು. ಇಷ್ಟ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು, ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋಲಿ. ನಮ್ಮ ತಾಯಿನೇ ಸಿಕ್ಕಾಪಟ್ಟೆ ಭಯ ಆಗ್ತಾಯಿದ್ರು. ನಮ್ಮ ಫುಲ್ ಟೆನ್ಷನ್ ಆಗ್ಬಿಟ್ಟೈತೆ. ಗಾಡಿಯಲ್ಲಿ ಹೋಗ್ಬಿಟ್ಟು ನೆಮ್ಮದಿ ಮಲ್ಕೊಂಬಿಡೋಣ. ಬಾಯ್.